ರಕ್ಷಿತಾನ ಟಾರ್ಗೆಟ್ ಮಾಡಿದ್ರ ಕಂಟೆಸ್ಟೆಂಟ್ಸ. ಕಾನ್ಫಿಡೆನ್ಸ್ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಕಾವ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾಕೆ? ಇಲ್ಲಿ ನಾರ್ಮಲ್ ಆಗಿ ಕಿಚ್ಚ ಸುದೀಪ್ ಅವರು 2ನೇ ಟಾಸ್ಕ್ನ ಕೊಟ್ಟಿದ್ದಾರೆ, ಅಂದರೆ ಬಲೂನ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಏನಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಭ್ರಮೆಯಲ್ಲೇ ಇರೋರು ಯಾರು ಅಂತ ಹೇಳ್ಬಿಟ್ಟು ಕಂಟೆಸ್ಟೆಂಟ್ಸ್ ತಲೆ ಮೇಲ್ಗಡೆ ಒಂದಿಷ್ಟು ಬಲೂನ್ಸ್ ಇರುತ್ತೆ, ಅದನ್ನು ಟ್ಯಾಪ್ ಮಾಡಿ ಪ್ರಾಪರ್ ರೀಸನ್ನ ಕೊಡಬೇಕಾಗಿರುತ್ತೆ. ಅದರಲ್ಲೇ ಮೇಯ್ನ್ ಆಗಿ ಹೈಲೈಟ್ ಆಗಿರೋದು ರಕ್ಷಿತಾ ಅವರು. ನಿಮ್ಗೇನು ಅನಿಸುತ್ತೆ ಆ್ಯಕ್ಚುಲ್ ಆಗಿ ನೆನ್ನೆ ಎಪಿಸೋಡ್ ನೋಡಾದ್ಮೇಲೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಏನಕ್ಕೆ ಅಂತ ಅಂದರೆ ನೆನ್ನೆ ಕ್ಲಾರಿಟಿ ಕೊಟ್ಟಿರೋದ್ರಲ್ಲಾಗಿರ್ಬೋದು, ಪ್ರಾಪರ್ ರೀಸನಲ್ಲಾಗಿರ್ಬೋದು, ಯಾವುದ್ರಲ್ಲೂ ಕೂಡ ಅಲ್ಲಿ ಆನ್ಸರ್ ಡಿಸರ್ವಿಂಗ್ ಅಂತ ಅನ್ನಿಸ್ಲಿಲ್ಲ. ನನ್ನ ಪ್ರಕಾರ ಒಂದು ಇರಿಟೇಷನ್ ಕೂಡ ಎದ್ದು ಕಾಣಿಸ್ತಾ ಇತ್ತು ನೆನ್ನೆ ಎಪಿಸೋಡಲ್ಲಿ. ಆ ಒಂದು ಎಪಿಸೋಡ್ ಆದಮೇಲೆ ಏನೊಂದು ರೀಸನ್ನ ಕೊಟ್ಟಿದ್ರು, ಅದನ್ನು ಇಟ್ಕೊಂಡು ಇಲ್ಲಿ ಭ್ರಮೆಯಲ್ಲಿದ್ದಾರೆ ರಕ್ಷಿತಾ ಅವರು ಅಂತ ಸುಮಾರು ಜನ ಒಂದು ಬಲೂನ್ನ ಟ್ಯಾಪ್ ಮಾಡಿದ್ದಾರೆ. ಯಾರ್ಯಾರಿಗೆ ಟ್ಯಾಪ್ ಮಾಡಿದ್ದಾರೆ ಬಲೂನ್ನ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಆದಮೇಲೆ ತುಂಬ ನೆಗೆಟಿವಿಟಿ ಕಾಣ್ತಾ ಇದೆ ರಕ್ಷಿತಾ ಅವ್ರ ಮೇಲೆ. ಏನಕ್ಕೆ ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂಥರ ನೆಗೆಟಿವ್ ಶೇಡಲ್ಲಿ ಮಾಡಿರೋದಾಗಿರ್ಬೋದು. ಅಂದರೆ ಅವರು ಸ್ಪಾರ್ಕ್ ಅಂತ ಅಂದ್ಕೊಂಡಿದ್ದಾರೆ, ಅದ್ರ ಸ್ಪಾರ್ಕು ವರ್ಕ್ ಆಗ್ತಿಲ್ಲ, ಆದರೆ ಟುಸ್ ಪಟಾಕಿ ಥರ ಆ ಒಂದು ಪ್ರಾಪರ್ ರೀಸನ್ನು ಕೂಡ ಇಲ್ಲಿ ಕಾವ್ಯ ಅವರು ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಸ್ಟೇಟ್ಮೆಂಟ್ ಬರೋದು ಗಿಲ್ಲಿ ಅವ್ರದ್ದು. ಆ್ಯಕ್ಚುಲ್ ಆಗಿ ರಘು ಅವ್ರನ್ನ ಇಟ್ಕೊಂಡು ಆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅಂತಲೇ ಅನ್ಬೋದು. ಏನಂತ ಅಂದರೆ ಗಿಲ್ಲಿ ಅವರು ಆ್ಯಕ್ಚುಲ್ ಆಗಿ ಒಂದು ಫ್ರೆಂಡ್ಶಿಪ್ ಅಂತ ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡಿರೋದಾಗಿರ್ಬೋದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಬೇರೆ ರೀತಿ ಪೋಟ್ರೆ ಮಾಡ್ತಿದ್ದೀನಿ ಅಂತ ಅವರು ಭ್ರಮೆಯಲ್ಲಿದ್ದಾರೆ. ಅಂದರೆ ನೀವು ಈ ಒಂದು ಪಾಯಿಂಟನ್ನು ಒಪ್ಕೊಳ್ಬೋದು. ಏನಂತ ಅಂದರೆ ಇಲ್ಲಿ ಗಿಲ್ಲಿ ಅವರು ಬಾಂಡಿಂಗ್ ಮತ್ತು ರಘು ಅವ್ರ ಬಾಂಡಿಂಗ್ ಯಾವ ರೀತಿ ಇದೆ ಅಂತ ಅಂದರೆ, ಇವಾಗ ಕಾವ್ಯ ಮತ್ತು ಗಿಲ್ಲಿ ಅವರು ಇದ್ದಾರೆ, ಅದು ಸೆಕೆಂಡ್ ಪಾರ್ಟೇ ಗಿಲ್ಲಿ ಮತ್ತು ರಘು ಬಾಂಡ್ ಆಗಿರ್ಬೋದು. ಆ ಒಂದು ಫ್ರೆಂಡ್ಶಿಪ್ ಬಾಂಡನ್ನು ಅವರು ನೆಗೆಟಿವ್ ಆಗಿ ಶೇಡ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಬಿಟ್ಟು ಹೋದ್ರೂ ಕೂಡ ಗಿಲ್ಲಿ ಅವರು ಮತ್ತೆ ವಾಪಸ್ ಅವ್ರ ಹತ್ರನೇ ಹೋಗ್ತಾರೆ, ಎಂಟರ್ಟೈನ್ಮೆಂಟ್ನ ಮಾಡ್ತಾರೆ, ಇರಿಟೇಷನ್ನ ಮಾಡ್ತಾರೆ. ಬಟ್ ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಗಿಲ್ಲಿ ಅವರು ಅಲ್ಲಿ ರಘು ಅವ್ರನ್ನ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಫ್ರೆಂಡ್ಶಿಪ್ ಬಾಂಡನ್ನು ಇಟ್ಕೊಂಡು ನಾನೆಲ್ಲೋ ನೋವು ಮಾಡ್ತಿದ್ದೀನಿ, ಅವ್ರಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ಅವರು ಭ್ರಮೆಯಲ್ಲಿದ್ದಾರೆ ರಘು ಅವರು ಅಂತ ಹೇಳಿ ಈ ಒಂದು ಪಾಯಿಂಟನ್ನು ಹೇಳ್ತಾರೆ ಅಂತೇನೆಂಬುದು. ಅದಾದಮೇಲೆ ಇನ್ನೆಲ್ಲಾರ್ದು ಸ್ಟೇಟ್ಮೆಂಟು ಕೂಡ ರಕ್ಷಿತಾ ಅವ್ರ ಮೇಲೆ ಬರುತ್ತೆ. ಮೇಯ್ನಾಗಿ ಹೈಲೈಟ್ ಆಗಿರೋದು ಯಾರ್ದಂತ ಅಂದರೆ ಕಾವ್ಯ ಅವ್ರ ಸ್ಟೇಟ್ಮೆಂಟು. ಅದನ್ನು ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಅಶ್ವಿನಿ ಅವ್ರಿಗೆ ಬಲೂನ್ನ ಟ್ಯಾಪ್ ಮಾಡಿದ್ದಾರೆ, ಸೂರಜ್ ಅವರು ಧ್ರುವಂತ್ ಅವ್ರ ಮೇಲೆ ಟ್ಯಾಪ್ ಮಾಡಿದ್ದಾರೆ, ಮತ್ತು ಸ್ಪಂದನ ಅವರು ರಜತ್ ಅವ್ರ ಮೇಲೆ ಒಂದು ಭ್ರಮೆ ಅಂತ ಆ ಒಂದು ಬಲೂನ್ನ ಟ್ಯಾಪ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ಇಲ್ಲಿ ಕಾವ್ಯ ಅವರು ಏನಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರು, ಆ ಒಂದು ಸ್ಟೇಟ್ಮೆಂಟ್ ಏನಂತ ಅಂದರೆ ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಅಂದರೆ ಇವರು ಏನೊಂದು ಸ್ಪಾರ್ಕ್ ಅಂತ ಅಂದ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವರು ಸ್ಪಾರ್ಕ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅದು ಸ್ಪಾರ್ಕ್ ಅಲ್ಲ. ಅದೇ ಥರ ಅವರೇ ವಿನ್ನರು, ಗಿಲ್ಲಿ ಅವ್ರನ್ನ ಅವರು ಹೊರಗಡೆ ಕಳಿಸ್ಬಿಟ್ಟೆ ಹೋಗ್ತಾರೆ ಅಂತ ಒಂದು ಪಾಯಿಂಟನ್ನು ಇಟ್ಕೊಂಡಿದ್ದಾರಲ್ಲ, ಅದೆಲ್ಲನೂ ಕೂಡ ಅವ್ರಿಗೆ ಭ್ರಮೆ ಅಂತ ಅನಿಸುತ್ತೆ ಅಂತ ಆ ಒಂದು ಪಾಯಿಂಟ್ ಆಫ್ ವ್ಯೂಲ್ಲಿ ಹೇಳ್ತಾರೆ. ಈ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡೋದಾದರೆ ಕಾವ್ಯ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ನೆನ್ನೆ ಎಪಿಸೋಡ್ ನೋಡಾದ್ಮೇಲೆ ಎಲ್ಲರೂ ಕೂಡ ಅದೇ ಪಾಯಿಂಟನ್ನು ಇಟ್ಕೊಂಡು ಅಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದವ್ರಾಗಿರ್ಬೋದು. ಏನಂತ ಅಂದರೆ ಕಾನ್ಫಿಡೆನ್ಸ್ ಇದೆ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಅಂದರೆ ಗಿಲ್ಲಿ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಅಂದರೆ ಅವರೇ ವಿನ್ನರ್ ಆಗ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅದನ್ನು ಒಂದು ಸ್ವಲ್ಪ ನೆನ್ನೆ ಎಪಿಸೋಡ್ ನೋಡಾದ್ಮೇಲೆ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ರಿ ರಕ್ಷಿತ್ ಅವರು ಟಾಪ್ 2 ಟಾಪ್ 3 ಹತ್ರ ಬರ್ತಾರೆ ಅಂತ. ಈ ಒಂದು ಎಪಿಸೋಡ್ ಆದಮೇಲೆ ನಾರ್ಮಲ್ ಆಗಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ ಈ ಒಂದು ಟಾಪ್ 2 ಟಾಪ್ 3ನ ಅಂತಲೇ ಅಂದ್ಕೊಳ್ಬೋದು. ನೆಕ್ಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಕರಪ್ಷನ್ನ ಮಾಡ್ಕೋಬೇಕು. ಕರಪ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಅವರು ಟಾಪ್ 5 ಬರೋದು ಡೌಟೇನೆ. ಆ ಒಂದು ಪಾಯಿಂಟ್ ಆಫ್ ವ್ಯೂಲಿ ಈ ಥರ ನೆಗೆಟಿವ್ ಶೇಡ್ ಆಗ್ತಾ ಇದ್ದಾರೆ. ಅಲ್ಲಿ ರಾಶಿಕಾ ಅವರು ರಕ್ಷಿತಾ ಅವ್ರ ಬಗ್ಗೆನೇ ಇನ್ನೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ ರಕ್ಷಿತಾ ಅವರು ಅಂತ. ಅದನ್ನು ಕೂಡ ಒಂದು ಹಾಮ್ ಅಂತ ಇರುತ್ತಲ್ಲ, ಅದೊಂದು ಸ್ವಲ್ಪ ಎದ್ದು ಕಾಣ್ತಾ ಇದೆ ರಕ್ಷಿತಾ ಅವ್ರಿಗೆ. ಅವರೇ ಕರೆಕ್ಟು, ಅವ್ರದ್ದೇ ಎಲ್ಲ ಪಾಯಿಂಟು ಅಂತಲೂ ಕೂಡ ಧ್ರುವಂತ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ರಕ್ಷಿತಾ ಅವ್ರನ್ನೇ ಪಾಯಿಂಟ್ ಆಫ್ ವ್ಯೂ ಮಾಡಿಕೊಂಡು. ಅಂದರೆ ಅವ್ರು ಮಾಡಿದ್ದೇ ಕರೆಕ್ಟು, ಅವ್ರು ಹೇಳಿದ್ದೇ ಕರೆಕ್ಟು ಅಂತ ಭ್ರಮೆಯಲ್ಲಿ ಇದ್ದಾರೆ ರಕ್ಷಿತಾ ಅವರು ಅಂತ ಧ್ರುವಂತ್ ಅವರು ಒಂದು ಪಾಯಿಂಟನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ರಕ್ಷಿತಾ ಅವರು ವೇಕಪ್ ಆಗಬೇಕು. ಅಂದರೆ ಅವರು ಸ್ವಲ್ಪ ಕರಪ್ಷನ್ ಮಾಡ್ಕೋಬೇಕು. ಅವ್ರವ್ರ ಪಾಯಿಂಟಲ್ಲಿ ಮಾತಾಡೋದ್ರಲ್ಲಿ, ಮೇಯ್ನಾಗಿ ಅವರು ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ಹಿಡಿಯುತ್ತಿದ್ದಾರೆ ಅಂತಲೇ ಅನ್ಬೋದು. ಆ ಒಂದು ಕ್ಲಾರಿಟಿ ಕೊಟ್ಟು ಪ್ರಾಪರ್ ರೀಸನ್ನ ಕೊಟ್ಟರೆ ನಾರ್ಮಲ್ ಆಗಿ ಆ ಒಂದು ವೀಕ್ಸ್ ಏನು ಬ್ಯಾಕಪ್ ಏನಿತ್ತು ಅದು ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಆ ಒಂದು ಟೈಮು ಕೂಡ ಕಮ್ಮಿ ಇದೆ ಅಂತಲೇ ಅನ್ಬೋದು. ಕಮ್ ಬ್ಯಾಕ್ ಮಾಡಿರೋ ಟೈಮು ಜಾಸ್ತಿ ಇದ್ರೂ ಅಲ್ಲಿ ಟೈಮ್ ಒಂದು ಸ್ವಲ್ಪ ಕಮ್ಮಿ ಇದೆ, ಹತ್ತತ್ರ ಬರ್ತಾ ಇದೆ ಅಂತ ಅಂದರೆ ಸ್ಟಾರ್ಟಿಂಗಿಂದನೂ ಪಾಸಿಟಿವ್ ಆಗಿ ಬರ್ತಿದ್ರು. ಬಟ್ ಈ ವೀಕು ಆದರೆ ನೆನ್ನೆ ಎಪಿಸೋಡ್ ನೋಡಾದ್ಮೇಲೆ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಪ್ರಾಪರ್ ರೀಸನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಅಂದರೆ ಧನುಷು, ರಜತ್ ಮತ್ತು ಗಿಲ್ಲಿ ಅವರನ್ನೇ ಒಂದು ಮಾತನ್ನು ಹೇಳ್ಬಿಟ್ರು ನೆನ್ನೆ. ಅಂದರೆ ಅವರು ಮಾಳನ್ನೇ ಅವರು ವಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಬೇರೆಯವ್ರು ಯಾರು ಡಿಸರ್ವಿಂಗ್ ಅಂತ ಅನ್ನಿಸ್ತಾ ಅಲ್ವಾ ಅಂತ. ಈ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದರೆ ರಕ್ಷಿತ್ ಅವರು ವೇಕಪ್ ಆಗಲೇಬೇಕು. ಅವ್ರೇನಾದರೂ ಒಂದು
ಕರಪ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಬಿಗ್ ಬಾಸ್ ಮನೆಯಿಂದ ಅತಿ ವೇಗವಾಗಿ ಎಲಿಮಿನೇಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಪ್ರಕಾರ ಏನೆಲ್ಲ ಅನಿಸುತ್ತೆ ಈ ಒಂದು ಪ್ರೊಮೋ ನೋಡಾದ್ಮೇಲೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ರೀತಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ, ಯಾವ ರೀತಿ ತಪ್ಪಿದೆ ಯಾವ ರೀತಿ ಕರೆಕ್ಟ್ ಇದೆ ಅಂತ ಮರದಿಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೊಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.